ಈಗ ವಿದೇಶದಲ್ಲಿರ್ತಕ್ಕಂಥವ್ರು ಭಾರತೀಯರಾಗಿದ್ದಾರೆ, ಆದರೆ ಕೆಲಸದ ನಿಮಿತ್ತನೋ ವಿದ್ಯಾಭ್ಯಾಸದ ನಿಮಿತ್ತನೋ ಬೇರೆ ಬೇರೆ ದೇಶಗಳಲ್ಲಿದ್ದಾರಲ್ಲ, ಅವರೂ ಕೂಡ SIRನಲ್ಲಿ ಇಲ್ಲಿಗೆ ಬರ್ದನೆ ಅಲ್ಲಿದ್ಕಂಡೇ ಅವರು SIRನಲ್ಲಿ ಭಾಗವಹಿಸ್ಬೋದು. ಮೊದಲನೇದಾಗಿ ಏನಪ್ಪ ಅಂತಂದರೆ, ಅವರು ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಬೇಕಲ್ಲ, ಅದನ್ನು ಆನ್ಲೈನ್ ಮೂಲಕನೇ ಅವರು ಫಿಲ್ ಮಾಡಬೇಕು. ಆದರೆ ಅಷ್ಟು ಮಾತ್ರಕ್ಕೆ ಸುಮ್ಮನೆ ಆಗಬಾರ್ದು. ಆನ್ಲೈನ್ ಮೂಲಕ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿದ್ರೂ ಕೂಡ ತಮ್ಮ ಬೂತ್ನ BLOಗಳು, ಬೂತ್ ಲೆವೆಲ್ ಆಫೀಸರ್ಗಳು ಏನಿರ್ತಾರೆ, ಚುನಾವಣಾ ಆಯೋಗದಿಂದ ನೇಮಕಗೊಂಡಂಥ ಟೀಚರ್ ಆಗಿರ್ಬೋದು, ಅಂಗನವಾಡಿ ಟೀಚರ್ ಆಗಿರ್ಬೋದು, ಅವ್ರಿಗೆ ಫೋನ್ ಮಾಡಿ ಹೇಳುವ ಮೂಲಕ ನಾನು ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿದ್ದೀನಿ, ಅದನ್ನು ಫೆಚ್ ಮಾಡಿ ಅಂತ ಅವರಿಗೆ ಮಾಹಿತಿನ ಕೊಡಬೇಕು. ಇದು ಒಂದು. ಎನ್ಯುಮರೇಷನ್ ಫಾರ್ಮು ಜೂನ್ 20ನೇ ತಾರೀಕಿಂದ ತುಂಬಬಹುದು ಅಂತ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ಆದರೆ ಮತ್ತೊಂದು ಸಲ ಆ ವಿಚಾರವಾಗಿ ಸ್ಪಷ್ಟೀಕರಣವನ್ನು ತಗೊಳ್ಬೇಕು. ಇಷ್ಟು ಮಾತ್ರವಲ್ಲದೆ ವಿದೇಶದಲ್ಲಿರ್ತಕ್ಕಂಥವ್ರು ಒಂದು ಫಾರ್ಮ್ 6A ಸಲ್ಲಿಸ್ಬಿಟ್ರೆ, ಈಗಲೇ ಸಲ್ಲಿಸ್ಬಿಟ್ರೆ ಆಗ ಅವ್ರಿಗೆ ಭಾಳ ಅನುಕೂಲ ಇದೆ. 6A ಏನಪ್ಪ ಅಂತಂದರೆ, ಅವರು ಬೇರೆ ದೇಶದಲ್ಲಿದ್ದರೂ ಕೂಡ ಒಂದು ಇಲ್ಲಿನ ಈ ದೇಶದ ಮತದಾರರಾಗಿ ನೋಂದಾಯಿಸ್ಕೊಳ್ಳಿಕ್ಕೆ ಒಂದು ಹೊಸದಾಗಿ ಅರ್ಜಿ, ಇದನ್ನು ಕೂಡ ಆನ್ಲೈನ್ ಮೂಲಕನೇ ಅವರು ಸಲ್ಲಿಸ್ಬೋದು. ಈಗ ಸಲ್ಲಿಸೋದ್ರಿಂದ ಏನಪ್ಪ ಸಹಾಯ ಆಗುತ್ತೆ ಅಂತಂದರೆ, ಅವರು 6A ಸಲ್ಲಿಸಿರ್ತಾರೆ, ಎನ್ಯುಮರೇಷನ್ ಫಾರ್ಮ್ ಸಲ್ಲಿಸಿರ್ತಾರೆ. ಎನ್ಯುಮರೇಷನ್ ಫಾರ್ಮಲ್ಲಿ ನಿಮ್ಮದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಾರಣಕ್ಕೋ ಮತ್ತೊಂದು ಮಗದೊಂದು ಕಾರಣಕ್ಕೋ ನಿಮಗೆ ನೋಟಿಸ್ ಕೊಟ್ಟರೆ ನೀವು ಸಡನ್ನಾಗಿ ವಿದೇಶದಿಂದ ಇಲ್ಲಿ ಬರೋಕ್ಕೆ ಸಾಧ್ಯ ಆಗಲ್ಲ. ಅದರ ಬದಲಿಗೆ ನೀವು ಫಾರ್ಮ್ 6A ಈಗಲೇ ಸಲ್ಲಿಸೋದ್ರಿಂದ ನೀವು ಆನ್ಲೈನಲ್ಲೇ ನಿಮ್ಮ ಡಾಕ್ಯುಮೆಂಟನ್ನು ಆ ನಂತರ ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಗತ್ಯ ಬಿದ್ದರೆ, ಅಂದರೆ ಎನ್ಯುಮರೇಷನ್ ಫಾರ್ಮಲ್ಲಿ ಪ್ರಾಬ್ಲಮ್ ಇದ್ದು ನಿಮಗೆ ನೋಟಿಸ್ ಬಂದರೆ ನೀವು ವಿದೇಶದಲ್ಲಿ ಇದ್ಕೊಂಡೇ ಆನ್ಲೈನ್ ಮೂಲಕನೇ ನಿಮ್ಮ ಡಾಕ್ಯುಮೆಂಟ್ ದಾಖಲೆಗಳನ್ನು ಸಲ್ಲಿಸುವ ಮೂಲಕ ಅಂತಿಮ ಮತದಾರರ ಪಟ್ಟಿಗೆ ನಿಮ್ಮ ಹೆಸರು ಬರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನೀವು ಈಗಲೇ ನಿಮ್ಮ ಬೂತ್ನ BLOಗಳ ನಂಬರ್ಗಳನ್ನು ತೆಗೆದುಕೊಂಡು ಅವರಿಗೆ ಫೋನ್ ಮಾಡಿ, ನಾನು ಆನ್ಲೈನ್ ಮೂಲಕ ಫಾರ್ಮ್ 6A ಸಲ್ಲಿಸಿದ್ದೀನಿ ಮತ್ತು ಎನ್ಯುಮರೇಷನ್ ಫಾರ್ಮ್ ಸಲ್ಲಿಸ್ತಾ ಇದ್ದೀನಿ, ಇದನ್ನು ಫೆಚ್ ಮಾಡಿ ಅಂತ ನೀವು ಅವರಿಗೆ ಹೇಳಬೇಕು. ಆನ್ಲೈನ್ ಮೂಲಕ ನೀವು 6A ಸಲ್ಲಿಸೋದು ಅಂತಂದರೆ ಅದಕ್ಕೆ voters.eci.gov.in ಅಂತಕ್ಕಂಥ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ ಅಲ್ಲಿ ಕೆಳಗಡೆ ಕಾಣ್ತದೆ. ಮೊದಲನೇದು ಫಾರ್ಮ್ 6, ಎರಡನೇದು ಫಾರ್ಮ್ 6A ಅಂತೇಳಿ. ಆ 6A ಫಾರ್ಮನ್ನು ನೀವು ಸಲ್ಲಿಸಬೇಕು. ಸಲ್ಲಿಸೋದಕ್ಕಿಂತ ಮುಂಚೆ ನೀವು ಅದಕ್ಕೆ ಲಾಗಿನ್ ಆಗಬೇಕು. ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು OTP ಬರ್ತದೆ. OTPನ ಎಂಟ್ರ್ ಆಗಿ ಲಾಗಿನ್ ಆದರೆ ಆನಂತರ ಫಾರ್ಮ್ 6A ನೀವು ಅಲ್ಲಿ ಏನೇನು ಪ್ರೋಸೆಸ್ ಕೇಳ್ತಾರೆ ಆ ಮೂಲಕ ಸಲ್ಲಿಸ್ಬೋದು. ಎರಡನೇದು, ನೀವು BLO ನಂಬರನ್ನು ಹೇಗೆ ಪಡೆಯೋದಪ್ಪ ಅಂತಂದರೆ eci.gov.in ಒತ್ತಿ, ಆಗ ನಿಮಗೆ ಚುನಾವಣಾ ಆಯೋಗದ ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ನಿಮಗೆ ನೋ ಯುವರ್ ಪೋಲಿಂಗ್ ಸ್ಟೇಷನ್ ಅಂತ ಒಂದು ಆಪ್ಷನ್ ಬರ್ತದೆ. ಅದ್ರ ಮೇಲೆ ಒತ್ತಿದ್ರೆ ಆಗ ನಿಮ್ಮದು ಎಪಿಕ್ ನಂಬರನ್ನು ಕೇಳ್ತದೆ. ಎಪಿಕ್ ನಂಬರ್ ಹಾಕಿ ಕೆಳಗಡೆ ಕ್ಯಾಪ್ಚಾ ಕೇಳುತ್ತೆ. ಕ್ಯಾಪ್ಚಾವನ್ನು ಹಾಕಿ ನೀವು ಎಂಟ್ರಿ ಕೊಟ್ಟರೆ ಸಾಕು. ಆಗ ನಿಧಾನಕ್ಕೆ ನಿಮ್ಮ BLO ನಂಬರು, ಅವರ ಹೆಸರು, ಜೊತೆಗೆ ನಿಮ್ಮ ERO ಅವರ ಅಂದರೆ BLO ಮೇಲಿರ್ತಕ್ಕಂಥ ಅಧಿಕಾರಿ AC ಅವ್ರ ಹೆಸರು, ಅವರ ನಂಬರ್ ಇರ್ತದೆ. ಪಕ್ಕದಲ್ಲಿ ನಿಮ್ಮ DC ನಂಬರ್ ಕೂಡ ಇರ್ತದೆ, ಆದರೆ ಅವ್ರ ನಂಬರನ್ನು ಕೊಟ್ಟಿರಲ್ಲ. ಕೆಳಗಡೆ ನಿಮ್ಮದು ಯಾವ ಪೋಲಿಂಗ್ ಸ್ಟೇಷನ್ನು ಅದೆಲ್ಲ ಮಾಹಿತಿ ಇರ್ತದೆ. ಈ ರೀತಿಯಾಗಿ ನಿಮ್ಮ BLO ಫೋನ್ ನಂಬರನ್ನ ತೆಗೆದುಕೊಂಡು ಅವ್ರಿಗೆ ಫೋನ್ ಮಾಡಿ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿದ್ದು SIR ಮುಗಿಯೋವರೆಗೂ ಕೂಡ ನೀವು ಜೊತೆ ಕಾಂಟ್ಯಾಕ್ಟಲ್ಲಿದ್ದು ನೀವು ನಿಮ್ಮ ಹೆಸರು ಡ್ರಾಫ್ಟ್ ರೋಲಲ್ಲಿ ಬಂತಾ, ಓಕೆ, ಡ್ರಾಫ್ಟ್ ರೋಲಲ್ಲಿ ಬಂದಿಲ್ಲ ಅಂತಂದರೆ ಆನ್ಲೈನ್ ಮೂಲಕನೇ ನೀವು ಡಾಕ್ಯುಮೆಂಟ್ ಸಲ್ಲಿಸಿ ಅಂತಿಮ ಒಂದು ರೋಲಲ್ಲಿ ನಿಮ್ಮ ಹೆಸರು ಬರೋದು ರೀತಿಯಲ್ಲಿ ಮಾಡಿಕೊಳ್ಳಿ. ಧನ್ಯವಾದಗಳು.